ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲಸ ಭಾಳ ಅದಾವ, ಯಾವ್ಯಾವ ಮಾಡ್ಕೋಬೇಕು ಯಾವ್ಯಾವ ಮಾಡ್ಕೋಬಾರ್ದು ಅಂತ ಕನ್ಫ್ಯೂಷನಲ್ಲದೀನಿ. ನೋಡೋಣ ಯಾವ್ಯಾವ ಕೆಲಸ ಆಕ್ಕಾವು, ಏನೇನೆಲ್ಲ ಲಾಗಲ್ಲಿ ಬರ್ತೈತಿ ಅಂಥೇಳಿ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಕ್ಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸದ್ಯಕ್ಕೆ ನಮ್ಮ ಸೂರ್ಯದೇವ ಸಖತ್ತಾಗಿ ಕಾಣಿಸಾಕತ್ತಾನ, ಪಾಸಿಟಿವ್ ಎನರ್ಜಿ ಕೊಡ್ತಿರ್ತಾನೆ. ಬೆಳಗ್ಗೆ ಎದ್ದುಕೊಳ್ಳೋಣ ಅದನ್ನ ನಾವು ತೊಗೊಂಡು ಯೂಸ್ ಮಾಡ್ಕೋಬೇಕು. ಈಗ ನಮ್ಮ ಮನೆಯವರು ಜಲ್ದಿನೂ ಹೋಗ್ಯಾರ. ಇವತ್ತು ಅಂಗಳ ಕಸನೂ ಗುಡಿಸಿಲ್ಲ, ಸಗಣಿನೂ ಗುಡಿಸಿಲ್ಲ, ನಮ್ಗೆ ಅವ್ರಿಗೆ ಮೇವು ಹಾಕಿಲ್ಲ, ಏನೂ ಇಲ್ಲ. ಪ್ರತಿಯೊಂದೂ ನಾನು ಮಾಡ್ಕೋಬೇಕು. ಸಜ್ಜಿ ರೊಟ್ಟಿ ಮಾಡೋ ಪ್ಲ್ಯಾನ್ ಐತಿ. ಕಡೆಮನೆ ಹಿಟ್ಟು ಐತಿಲ್ಲ ಗೊತ್ತಿಲ್ಲ, ಜೋಳದ ಹಿಟ್ಟು ಕೊಟ್ಟು ಕಳ್ಸೀನಿ. ಸಜ್ಜಿ ಹಿಟ್ಟಿದ್ರೆ ಇಸ್ಕೊಂಬ ಅಂತೇಳಿ ನಮ್ಮ ಹಿಟ್ಟಲ್ಲಿ ಬಂದಿದ್ದ. ಮುಂಜಾನೆ ಎದ್ಕೊಳ್ಳೆ ನಾನು ಅದು ನನ್ನ ಬ್ಲೂಟೂತ್ ಅದಲ್ಲ ಅದು ಎಲ್ಲಿ ಬೇಕಾದಲ್ಲ ಇಟ್ಬಿಟ್ಟಿರ್ತೇನೆ ನಾನು. ಹಿಂಗೆ ಯಾರಾದರೂ ಕಾಲ್ ಮಾಡ್ತಾ ಕೆಲಸ ಮಾಡೋ ಮುಂದೆ ಹಾಕ್ಕೊಂಡು ಮಾತಾಡ್ತಿರ್ತೇನೆ. ಅದು ನಮ್ಮ ಬೆಕ್ಕ ಏನು ಮಾಡೈತೆ ಅಂದ್ರೆ ಅದನ್ನು ಕಡದು ಒಳಗಿನ ವಯರ್ ಎಲ್ಲ ಏನಂತಾರ ಕಟ್ ಆಗ್ಬಿಟ್ಟೈತೆ. ಅದು ಮತ್ತು ಸಾಡರಿನೂ ಹಿಡಿತಾರಂತ ನೋಡಿ ನಮ್ಮ ಹುಡುಗರು. ಅದನ್ನೇನು ಆನ್ಲೈನಲ್ಲಿ ತರ್ಸ್ಯಾರ. ಮೊನ್ನೆನೂ ಅವರೇ ಇದನ್ನು ಮಾಡಿಕೊಟ್ಟಿದ್ರು. ಇವತ್ತು ಹೋಗಿ ಅದನ್ನ ಕೊಡಾಕಂತೇ ಬಂದಿದ್ದೆ. ಬಿಟ್ಟೆಲ್ಲ ಬಂದ್ರೆ ಚಲೋ ಆಯ್ತು. ನಾನು ಫೋನ್ ಹಚ್ಬೇಕಂತ ಅಂದ್ಕೊಂಡಿದ್ನಿ. ಅವನ ಬಂದ. ಇನ್ನು ಹಿಟ್ಟು ತಂದು ಕೊಟ್ಟಂದ್ರೆ ಬಡ ಕ್ವಿಕ್ಕಾಗಿ ನಾನು ಸಗಣಿ ಗುಡಿಸಿ ಕಸ ಗುಡಿಸೀನಿ ಒಳಗಿಂದ. ಅಂಗಳ ಕಸ ಗುಡಿಸಿ ನಮ್ಮ ಗೌರಿಗೆಟ್ಟ ಮೇವು ಹಾಕಬೇಕು. ಮೇವು ಹಾಕಿ ಆಮ್ಯಾಗ ಬಾಗ್ಲಾತಿ ತೊಳೆದ ಬಾಂಡೆ ತಿಕ್ಕಿ ಜಳಕಕ್ಕೆ ನೀರಿಟ್ಟೆ. ನೀರ್ಗೂ ಕಾದವ, ಜಳಕ ಮಾಡಿ ಆಮ್ಯಾಗ ಅಡುಗೆ ಶುರು ಮಾಡ್ತೇನೆ ನಾನು. ನಮ್ಮ ಮನೆಯವ್ರು ಹೋಗ್ಯಾರಲ್ಲ, ನಾಷ್ಟ ಏನು ಬೇಡ ಅಂತಂದಾರ. ನೋಡ್ಬೇಕೇನೇನಕ್ಕೆ, ಯಾಕಂದ್ರೆ ನಂದು ಸಿಕ್ಕಾಬಿಟ್ಟು ಕೆಲಸ ಐತಿ ಇಲ್ಲಿ. ನೋಡ್ರಿ ಸೂರ್ಯದೇವ ಎಷ್ಟು ಚಂದ ಕಾಣಿಸಾಕದನ. ಒಂದು 5 ನಿಮಿಷನಾದರೂ ನಾವು ಮುಂಜಾನೆ ಸೂರ್ಯನ ಕಿರಣಗಳನ್ನು ನಮ್ಮ ದೇಹದ ಮ್ಯಾಗ ಬೀಳೋ ಹಂಗೆ ನಾವು ಸ್ವಲ್ಪ ಬಂದು ವಾಕ್ ಮಾಡೋದಾಗಲಿ ನಿಂದ್ರೋದಾಗಲಿ ಮಾಡ್ಬೇಕು. ಸಿಕ್ಕಾಪಟ್ಟಿ ಪಾಸಿಟಿವ್ ಎನರ್ಜಿ ಬರ್ತೈತಿ. ನಮ್ಮ ಕೋಳಿ ನೋಡ್ರಿ ಕೆಲಸ ಮಾಡಕತ್ತಾವ. ನಾವು ಇಟ್ಟಲ್ಲಿ ಬರಲಿಲ್ಲ, ಬಹುಶಃ ಇಟ್ಟು ಐತೇನಿಲ್ಲ ಗೊತ್ತಿಲ್ಲ. ಅಥವಾ ದೇವಿ ಸಾಲಿಗೆ ಹೋಗೋ ಮುಂದೆ ತೊಗೊಂಬರ್ತಾಳ ಗೊತ್ತಿಲ್ಲ. ತಂದು ಕೊಟ್ಟು ಹೋಗಂತ ಹೇಳೀನಿ. ಸಾಲಿಗೆ ಹೋಗ್ತಾರ ಅವರು. ಬರೀ ನಿಂತ್ರೆ ಕೆಲ್ಸಗಂಗಿಲ್ಲ. ಸಗಣಿ ಕೊಡ್ಸೋನೀಗ. ಸಜ್ಜಿ ರೊಟ್ಟಿ ಮಾಡೋದಾದ್ರೆ ಹೊರಗೆ ರೊಟ್ಟಿ ಮಾಡ್ಬೇಕು. ನಮ್ಮ ಗೌರಿ ಏನು ಮಾಡಕತ್ತಾಳೆ. ಗೌರಿ ಮಕ್ಕೊಂಬಿಟ್ಟ ಪಾಪ. ಇನ್ನೊಂದು ಸ್ವಲ್ಪ ಥಂಡಿ ಭಾಳ ಐತಿ. ನೋಡ್ಬೇಕು ಒಳಗೆ ಕಟ್ಟಬೇಕಾ ಹೆಂಗೆ ಅಂತ ಗೊತ್ತಾಗಲ್ತು. ಎಷ್ಟು ಚಂದ ಕಾಣಿಸ್ತಾನೆ ನೋಡ್ರಿ. ಸೂರ್ಯದೇವಿ ನೋಡ್ಕೊಂತ ನಿಂತು ಬಿಡ್ಬೇಕಂತ ಅನ್ನಿಸ್ತೈತಿ. ಕೆಲಸನೂ ಆಗಂಗಿಲ್ಲ ಸೂರ್ಯದೇವಿ ನೋಡ್ಕೊತ ನಿಂತ್ರ. ಮತ್ತು ಗೌರಿ ಹೇಳವ, ಈ ವಿಡಿಯೋ ಕ್ಲಿಪ್ಪಿಂಗ್ನ ಸ್ಕಿಪ್ ಮಾಡಲಾರ್ದ ನೋಡಿದವ್ರಿಗೆ ಗೊತ್ತಾಗ್ಬೋದು ನಾವು ಪ್ರಾಣಿಗಳನ್ನು ಹೆಂಗೆ ಪ್ರೀತಿ ಮಾಡ್ತೀವಿ. ಅವು ನಮ್ಮ ಭಾಷೆಗಳನ್ನು ಅರ್ಥ ಮಾಡ್ಕೋತಾವ, ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾವ ಅಂತ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ. ನಾನು ಏನೂ ಅನ್ನಲಿಲ್ಲ. ಗೌರಿ ಜಸ್ಟ್ ಹೇಳುವ ಅಂತೇಳಿ ಅಂತಂದೆ. ಅಂದಲ್ಲಿ ಬುಟ್ಟಿ ತರಾಕಂತ ಹೋದ್ ನಾನು ಹೋಗಿ ಬರ್ಗೊಡ್ದೆ ಎದ್ದು ನಿಂತಿದ್ದೆ. ಎಷ್ಟು ಖುಷಿ ಆಗತ್ತ ನೋಡ್ರಿ ನನಗೆ. ಕೆಲವ್ರು ನಾನು ಮೊನ್ನೆ ಹೇಳಿದ್ನಲ್ಲ, ಅಯ್ಯೋ ನಿಮ್ಮ ಮಕ್ಕಳಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂತಿರಲ್ಲ. ಯಾಕಂದ್ರೆ ಮಕ್ಕಳಿಗಿಂತ ಜಾಸ್ತಿ ಅದು 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ನಾವು ಜನ್ಮ ಕೊಡೋದ್ರಿಂದ ನಾವು ತಾಯಿ ಆಗಂಗಿಲ್ಲ. ಈ ಥರ ಮೂಕ ಪ್ರಾಣಿಗಳನ್ನು ನಾವು ಜೋಪಾನ ಮಾಡಿದಾಗ ನಿಜವಾದ ತಾಯಿತನ ಅನ್ನೋದು ಬರೋದು. ಸರಿ ಬಳಿ ಈಗ ನೋಡು, ಇದು ಇಲ್ಲಿ ಯಾಕೆ ಬಂದು ಮುಕ್ಕೋತೈತೆ ಯಾರಿಗೆ ಗೊತ್ತು. ನಮ್ಮ ಬೆಳೆ ನೋಡ್ರಿ ಕರೆಕ್ಟ್ ನಮ್ಮಿಬ್ಬರು ನಡ್ಕ ಬಂದು ಮುಕ್ಕೋತೇನಂತ ಹೇಳ್ತದ. ಮುಂಜಾನೆ ಕೆಲಸ ಅಂತಂದ್ರೆ ಹಳ್ಳಿಯಲ್ಲಿ ಹಿಂಗೆ ಇರ್ತೈತಲ್ರಿ. ಸಗಣಿ ಗುಡಿಸು ದನಗಳಿದ್ದು ಅಂದ್ರೆ ಅವಕ್ಕೆ ಮೇವು ಹಾಕೋದು, ಸಗಣಿ ಗುಡಿಸೋದು. ಮತ್ತು ಸಗಣಿ ಗುಡಿಸೋದ್ರಿಂದ ಎಷ್ಟೋ ಕಾಯಿಲೆಗಳು ವಾಸಿ ಇಕ್ಕವು. ಮೊದಲ ಹಳ್ಳಿಗಳ ಕಡೆ ಮನೆಯೊಳಗನ ದನ ಕಟ್ತಿದ್ರು. ಈಗೆಲ್ಲ ಹಳ್ಳಿಗಳನ್ನು ಭಾಳ ಬದಲಾಗ್ಬಿಟ್ಟಾವ. ಹೊರಗಡೆನ ಸಪ್ರೇಟ್ ಮನೆ ಮಾಡಿರ್ತಾರೆ ದನ ಕಟ್ಟಾಕಂತೇಳಿ. ಹಾಗಾಗಿ ಈ ಸಗಣಿ ಮತ್ತು ಗೋಮೂತ್ರದಿಂದ ಕ್ಯಾನ್ಸರ್ ಅಂತ ಮಹಾಮಾರಿ ಕಾಯಿಲೆ ಸಹಿತ ಗುಣ ಆಕ್ಕೈತಂತ. ಯಾಕಂತಂದರೆ ಮುಂಜಾನೆ ಎದ್ದುಕೊಳ್ಳೋಣ ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿ ಮನೆಯಲ್ಲಿ ಮಲ್ಕೊಳ್ಳೋರಾಗಲಿ ಓಡಾಡೋರಾಗಲಿ ಗೋಮೂತ್ರದ ಪರಿಮಳ ಮತ್ತು ಸಗಣಿ ಪರಿಮಳ ಅದನ್ನೆಲ್ಲನೂ ಸೇವನೆ ಅಂದ್ರೆ ಅದೆಲ್ಲ ನಮ್ಗೆ ಏನಂತಂದ್ರೆ ನಮ್ಮ ದೇಹದೊಳಗೆ ಹೋಗ್ತೈತೆ ಅದರ ಪರಿಮಳ. ಬಟ್ ಇವಾಗೆಲ್ಲ ಸಪ್ರೇಟ್ ನಾವು ಮನೆಗಳನ್ನ ಮಾಡೇವಲ್ಲ, ಹಾಗಾಗಿ ಅದರಿಂದ ನಮ್ಗೆ ಯಾವುದೂ ಬೆನಿಫಿಟ್ಸ್ ಅಂತೂ ಸಿಗಂಗಿಲ್ಲ.
ಇದೊಂದಿಷ್ಟು ಮೇವು ಹಾಕಿನಂದು 10 ಗಂಟೆ ಮಟ್ಟ ಚಿಂತೆ ಇಲ್ಲ ಮತ್ತು ನಮ್ಮ ಗೌರಿಗೆ. ಇವನ್ನ ಕೀಳಾಕತ್ರ ಕೀಳಂಗಿಲ್ಲಪ್ಪ, ಸಿಕ್ಕಾಪಟ್ಟೆ ಬಿರ್ಸದ, ಅದಕ್ಕೆ ಕೊಯ್ಯಾಕತ್ತ. ನಮ್ಮ ಮನೆಯವ್ರು ಆದ್ರೆ ಕೀಳ್ತಾರ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಜಲ್ದಿ ಹೇಳ್ಬೇಕಂದ್ರೆ ಥಂಡಿ ಸಲುವಾಗಿ ಹೇಳಕ್ಕೂ ಆಗಂಗಿಲ್ಲ ನೋಡ್ರಿ. ಇವತ್ತಿನ ಲಾಗ ಇವತ್ತಿನ ರೂಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ಜಳಕ ಒಂದಾಗೈತಿ. ಈಗ ಏನು ಮಾಡ್ಬೇಕಂದ್ರೆ ಅಡುಗೆ ಮಾಡ್ಕೋಬೇಕು. ಜಲ್ದಿ ಅಡುಗೆ ಆಗ್ಲಿ ಅಂತ ಹೇಳಿ ಮನೆಯವ್ರು ಎದ್ದು ಚಾ ಕಾಸ್ಕೊಂಡಿರ್ತಾರ. ಆಮ್ಯಾಗ ಅವರು ಅಲ್ಲಿ ನೀರು ಹಸ ಹೋಗ್ಯಾರ ಮಾಡಿದ್ದು ಹೊಲಕ್ಕೆ. ಹುಗ್ಗಿ ಮಾಡಿದ್ರ ಅಂತೇಳಿ ದೇವ್ರ ನೈವೇದ್ಯಕ್ಕ ಅಂತೇಳಿ ಸ್ವಲ್ಪ ಹಾಕೇನಿ. ಇದು ಸರ್ಕ ನೆನೆ ಇಟ್ಟೇನೆ ಜಲ್ದಿ ಆಕೈತೆ ಅಂತೇಳಿ. ನಮ್ಮ ಮನೆಯವ್ರೊಂದು ಫೋನ್ ಹಚ್ಚಿರ್ಲಿ.
ನಾನು ವಿಡಿಯೋ ಶುರು ಮಾಡೋಕೆ ಕರೆಂಟ್ ಹೋದು ನೋಡ್ರಿ. ಹೊರಗೆ ತಂಡಿ ಐತಿ, ಗಾಳಿ ಐತಿ. ಇನ್ನೊಂದು ನಮ್ಮ ಗೌರಿ ಸಗಣಿ ಗುಡಿಸಿಲ್ಲ, ಮೇವು ಹಾಕಿಲ್ಲ. ಅದಕ್ಕೆ ಇಲ್ಲಿ ಒಲಿ ಮ್ಯಾಗ ಒಂದಿಟ್ಟಿಟ್ಟು ಹೋಗಿ ಆಮ್ಯಾಗ ನಮ್ಮ ಗೌರಿ ಕೆಲಸ ಮಾಡಿದ್ರ ಅದಂತೇಳಿ ಇಲ್ಲಿ ಮೊದಲು ಮಾಡ್ಕೊಳಕತ್ತೇನಿ. ಕರಿ ಚಾ ಇವತ್ತು ನಮ್ಮ ಮನೆಯವ್ರು ಕಾಸ್ಕೊಂಡು ನೀವೊಂದು ಸ್ವಲ್ಪ ಕೊಡಿ ಅಂತ ಹೇಳ್ಯಾರ. ನಿನ್ನೆ ಏಕಾದಶಿ ಇಲ್ಲ, ಸಂಜೆನೇ ಸ್ವಲ್ಪ ಚಾ ಕಾಸ್ಕೊಂಡು ಕುಡ್ದಿದ್ದೆ ಅಷ್ಟ. ಮಧ್ಯಾಹ್ನ ಒಂದು ಕಪ್ ಹಾಲು ಕುಡ್ದಿದ್ದೆ. ಕುಕ್ಕರ್ ಅಂದ್ರೂ ಬಾದಾತ, ಅದನ್ನ ರಿಪೇರಿ ಮಾಡಿಸ್ಬೇಕು ಅನ್ಸದ್ ಕೂತು. ಇವು ಅಂಗಡಿ ಒಳಗೆ ಸಿಗ್ತಾವ, ಯಾಕಂದ್ರೆ ಜಲ್ದಿ ಆಗ್ಲಿ ಅಂತೇಳಿ ಇದ್ರೊಳಗೆ ಹಾಕ್ತೇನೆ. ಇನ್ನು ಕುಕ್ಕರ್ ಯಾವಾಗ ರಿಪೇರಿ ಮಾಡಿಸ್ತೀವಿ ಗೊತ್ತಿಲ್ಲ. ರಿಪೇರಿ ಮಾಡಿಸ್ತಾ ಕುಕ್ಕರ್ ಮೇಲೆ ನೋಡ್ರಿ ಕರೆಂಟ್ ಬಂದು. ಇದ್ರೊಳಗ ಜಲ್ದಿ ಎಕ್ಕೈತಿ, ಅದ್ರೊಳಗನ್ನ ಕಲಿಸ್ಬೇಕು. ಸಾರಿ, ಫಸ್ಟ್ ಏನ್ ಮಾಡ್ಕೊಂಡ್ರ ಗೋಡಂಬಿ ಮತ್ತೆ ದ್ರಾಕ್ಷಿ, ಗಸಗಸಿ ಇವನ್ನೆಲ್ಲ ಹುರ್ಕೋತೇನೆ ಅದ್ರೊಳಗ. ಗಸಗಸಿ ಕಾಲಿಗೆ ಅಂತ ಇವಾಗ ನಾವು ಹುಗ್ಗಿ ಮಾಡ್ತೇವಲ್ಲ, ಅದಕ್ಕೆ ಗಸಗಸಿ ಹಾಕ್ಬೇಕು ಮಸ್ತಕ್ಕ. ಗಸಗಸಿ ಹಾಕಿದಾಗ ನೀವು ಹುಗ್ಗಿ ಮಾಡ್ತಿರಲ್ಲ, ಸೊಂಪು ಹಾಕ್ರಿ ಒಂದ್ಸಲ. ಸೊಂಪು ಹಾಕಿ ಮಾಡ್ರಿ. ನಾನು ಸೊಂಪು ಹಾಕ್ದಾಗ ಸೊಂಪು ಹಾಕ್ತಾರ ಅಂತೇಳಿ ಅಂತಾರ, ಬಟ್ ಸೊಂಪು ಹಾಕ್ರಿ, ಮಸ್ತ್ ಆಕೈತಿ ಹುಗ್ಗಿ ಅಂತೂ. ಘಮ ಘಮ ಪರಿಮಳ ಬರ್ತಿರ್ತೈತಿ. ನಾನು ಪೂಜೆ ಮಾಡಿಲ್ಲ ಇನ್ನು, ಎಲ್ಲ ಅಡುಗೆ ಮಾಡ್ಕೊಂಡು ಪೂಜೆ ಮಾಡಿದ್ರ ಆತಂತ. ನೈವೇದ್ಯ ಹಿಡಿಬೇಕಲ್ಲ ದೇವ್ರಿಗೆ, ಅದಕ್ಕೋಸ್ಕರ ನೀರು ಬೆಚ್ಚಗೆ ಮಾಡ್ಕೋಬೇಕು, ಹುರ್ಕೋಬೇಕು. ರೆಡಿ ಆಯ್ತು ಇವಾಗ ನೋಡಿ. ಜಾಗ ಸ್ವಲ್ಪ ಕಡಿಮೆ ಇರೋದ್ರಿಂದಾಗಿ ಇಲ್ಲಿ ಕಿಚನಲ್ಲಿ ಸಾಕು. ಇವನು ಹಂಗಾದ್ರೂ ಹಾಕೋಬೋದಿಲ್ಲ ಅಂದ್ರೆ ಸ್ವಲ್ಪ ಹುರ್ಕೊಂಡಾದ್ರೂ ಹಾಕೋಬೋದು. ಕೊಬ್ಬರಿ, ಒಣ ಕೊಬ್ಬರಿ ನೋಡ್ತೀನಿ, ಅದನ್ನು ಹುರ್ಕೋಬೋದು, ಇಲ್ಲಾಂದ್ರೆ ಹಂಗೆ ಡೈರೆಕ್ಟ್ ಆದ್ರೂ ಹಾಕೋಬೋದು. ಮತ್ತು ಸ್ವಲ್ಪ ಕುದಿಸ್ಕೋತೀವಲ್ಲ ಹಾಗಾಗಿ. ಈಗ ಇದು ಗಸಗಸಿ ಮತ್ತು ಸೊಂಪೇನು ಹುರ್ಕೊಂಡೆಲ್ಲ, ಹಂಗೆ ಗೋಡಂಬಿನ ಹುರ್ಕೋತೀನಿ. ಇದ್ರೊಳಗಿನ ತುಪ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದು ಇಟ್ಕೊಂಡೆ ಅಂದ್ರೆ ಇಕ್ಕಟ್ಟ ಈಸಿ ಆಕೈತಿ. ಅದ್ರೊಳಗೆ ಕುದಿಸ್ಕೊಂಡು ಅದ್ರೊಳಗೆ ಮಾಡಕ್ಕೆ ಗೋಡಂಬಿ ಇರಲಿ ಅಂದ್ರೆ ಶೇಂಗಾ ಕಾಳು ಹುರಿದು ಒಂದು ಬ್ಯಾಳಿ ಮಾಡಿ ಹಾಕೋಬೋದು. ಬಡವರ ಗೋಡಂಬಿನೇ ಏನ್ರಿ, ಬಡವರ ಬಾದಾಮ ಯಾವುದು? ಸಾರಿ, ನಂಗೆ ಕನ್ಫ್ಯೂಷನ್ ಆಗುತ್ತೆ. ಶೇಂಗಾ ಅಲ್ಲ, ನಾನು ಗೋಡಂಬಿ ಹಾಕೋದು ರೇರ್, ಶೇಂಗಾನ ಬ್ಯಾಳಿ ಮಾಡಿ ಹಾಕ್ತೀನಿ, ಅವ ಇಷ್ಟ ಹಾಕೊಂಡು. ಏನೋ ತುಪ್ಪದೊಳಗೆ ಹುರ್ಕೋಬೇಕು. ನೀವು ಸ್ವಲ್ಪ ಹುರ್ಕೊಂಡಿಂದ ಇದ್ರೊಳಗನ್ನ ದ್ರಾಕ್ಷಿ ಹಾಕೋತೀನಿ. ದ್ರಾಕ್ಷಿ ಮತ್ತು ಉತ್ತತ್ತಿ ಹಣ್ಣು ಏನಿರ್ತಾವಲ್ಲ, ಖರ್ಜೂರ ಅಂತೀರಿ ನೀವು, ಒಣ ಖರ್ಜೂರ, ಅವನನ್ನು ಕಟ್ ಮಾಡಿ ಅವನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೋದು. ಬಟ್ ಅದು ಸ್ವೀಟ್, ಇದು ಸ್ವೀಟ್ ಜಾಸ್ತಿ ಏನಂತಂದ್ರೆ ಖರ್ಜೂರ ಹಾಕಕ್ಕೆ ಹೋಗಂಗಿಲ್ಲ. ನಾವು ಉತ್ತತ್ತಿ ಅಂತೀವಿ. ಈಗ ಇವಾಗ ಫ್ರೈ ಅದು ಸ್ವಲ್ಪ ಇನ್ನೊಂದು ಹಾಕೋಬೇಕಿತ್ತು, ಈ ಕಡೆ ಆಮೇಲೆ ಹಾಕೋತೇನೆ, ಸಾಕು ಇಷ್ಟ.
ಹಾಲಿಲ್ಲಲ್ಲ, ಹಾಲಿದ್ರೆ ಹಾಲಿಗೆ ಮಾಡ್ತಿದ್ದೆ. ಫ್ರೈ ಆದ ಇವ. ಈಗ ಇಷ್ಟು ಇದ ಪ್ಲೇಟಿಗೆ ತಗೋತೇನೆ ನಾನು. ಈಗ ಇವು ನೀರು ಕುದಿ ಬರಲಿ. ನೀರು ಕುದಿ ಬಂದ ನಂತರ ಇವನೇನು ಇಟ್ಕೊಂಡಿಲ್ಲ ಸದಕದ ನುಚ್ಚ ರವೆ ಅವನದ್ರೊಳಗೆ ಹಾಕಿ ಕುದಿಸ್ಕೊಳ್ಳೋದು. ಇಲ್ಲೇ ಇವು ಚೆನ್ನಾಗಿ ಬೇಳೆ ಅಂತ ನೋಡ್ರಿ, ಕೇಸರಿ ಕೆಂಪಿರ್ತಾವಲ್ಲ, ಇದನ್ನ ಪಲ್ಯ ಮಾಡ್ಕೊತೀನಿ. ರೊಟ್ಟಿ ಮಾಡಬೇಕಾ, ರೊಟ್ಟಿ ಮಾಡಲಾ ಅಥವಾ ಚಪಾತಿ ಮಾಡಲಾ ಅಂತ ಕನ್ಫ್ಯೂಷನ್. ರೊಟ್ಟಿ ಮಾಡಬೇಕಾದ್ರೆ ಹೊರಗೆ ಮಾಡ್ತೀನಿ, ಇನ್ನೇನು ಮಾಡಂಗಿಲ್ಲ. ಅರ್ಧ ಕೆಜಿನೂ ಅದ ನೋಡ್ರಿ ಗೋಡಂಬಿ. ನಮ್ಮ ಮನೆಯವ್ರು ಬೆಳಗಾವಿ ಹೋದಾಗ ತೊಗೊಂಬಂದಾರ. ಪಾಕೆಟ್ನಾಗ 15 ರೂಪಾಯಿ ಹಾಕ್ಯಾರ. ಈ ಪರ್ ಕೆಜಿ 15 ರೂಪಾಯಿ ಅಂತ ನೋಡ್ರಿ. ಎಷ್ಟ ಹೇಳಿದ್ರಿ ಇದಕ್ಕೆ ರೇಟ್? ಯಾವುದೋ ಕವರ್ನಾಗ ಇದನ್ನ ಹಾಕ್ಯಾರ. ನಾವಿಲ್ಲಿ ತಗೋತೀವಲ್ಲ, ಲೋಕಲ್ ಶಾಪಲ್ಲಿ ತಗೋತೀವಲ್ಲ, ರೇಟ್ ಜಾಸ್ತಿ. ಬೆಳಗಾವಿ ಮತ್ತು ಗೋವಾಕ್ಕೆ ಹೋದಾಗ ತೊಗೊಂಡು ಮಸ್ತ್ ಇರ್ತವೆ. ಫಸ್ಟ್ ಕ್ವಾಲಿಟಿನ 750 ಇರ್ತಾವೆ. ಇಲ್ಲಿ 1000 ಇರ್ಬೋದೇನೋ, 900, 800 ಹಿಂಗೆಲ್ಲ. ನಮ್ಮ ಮನೆಯವರು ಗೋವಾಕ್ಕೆ ಹೋಗಿರ್ತಲ್ಲ, ಗೋವಾಕ್ಕೆ ಹೋದಾಗ ಮತ್ತು ಬೆಳಗಾವಿಗೆ ಹೋದಾಗ ಅಲ್ಲೇ ತರಿಸಿರ್ತೇನೆ ನಾನು. ಏನು ಆಗಂಗಿಲ್ಲ. ಇನ್ನು ಫ್ರಿಜ್ಜಲ್ಲಿ ಇಟ್ಟಿವಿ ಅಂದ್ರೆ ನಾವು ಹಿಂಗೆ ಏನೂ ಆಗಂಗಿಲ್ಲ. ಅರ್ಧ ಕೆಜಿ ನನಗೆ ತನಿಸ್ತೀನಿ. ಅರ್ಧ ಕೆಜಿನ 1 ಕೆಜಿ ಅದಾವಂತ ನನಗೂ. ಬದಾಮ್ನು ಅದಾವ. ಬದಾಮಿನ ಹಾಕಂಗಿಲ್ಲ, ಬದಾಮ್ ಹಾಕ್ಲಾ. ಬದಾಮಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಿತ್ತ, ಬದಾಮಿನ ಬೇಡ, ಇವಷ್ಟು ಸಾಕು. ಇದನ್ನು ಇಲ್ಲೇ ಕುದಿಸ್ಕೊಂತ ಪೈಪತಿ ಜೋಡಿಸೋದಿತ್ತ. ಕೊಬ್ಬರಿನೂ ತೆರೆದಿಟ್ಕೊಂಡಿ ನೋಡ್ರಿ. ಕೊಬ್ಬರಿನೂ ಅದನ್ನೇನು ಫ್ರೈ ಮಾಡ್ಕೊಳ್ಳಿಲ್ಲ, ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡು ಇನ್ನೂ ಚಲೋ. ಈಗ ಇದು ಮಸ್ತ್ ಪಕ್ಕಿ ಕುದ್ದೈತಿ. ರುಚಿ ಬ್ಯಾಲೆನ್ಸ್ ಆಗ್ಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕೋಬೇಕು ನಾವು. ಇದಕ್ಕೆ ಹುಗ್ಗಿ ಮಾಡ್ತೇವಲ್ಲ, ಹೆಸರಿ ಸ್ವಲ್ಪ ಹಾಕ್ತೇನೆ, ಬಾಳೆಗಿಲ್ಲ. ಬೆಳೆ ಈಗ ಬೆಲ್ಲ, ಇದು ಆರ್ಗಾನಿಕ್ ಬೆಲ್ಲ. ಕಡ್ಡಿ ಕಸರತಿ ಇತ್ತಂದ್ರೆ ನಾವು ನೀರು ಹಾಕಿ ಇದನ್ನ ಮಾಡ್ಕೊಂಡು ಸೋಸ್ಕೊಂಡು ಹಾಕೋಬೋದು. ಇದು ಕಡ್ಡಿ ಕಸರತಿ ಏನೂ ಇಲ್ಲ. ಹುಗ್ಗಿಗೆ ಬೆಲ್ಲ ಸ್ವಲ್ಪ ಜಾಸ್ತಿನ ಆಗ್ಬೇಕಾ, ಬೆಲ್ಲ ಕಡಿಮೆ ಆಗಬಾರ್ದ. ಕಡಿಮೆ ಆದ್ರೆ ಅಷ್ಟು ರುಚಿ ಬರಂಗಿಲ್ಲ. ಬೆಲ್ಲ ಹಾಕಿ ಒಂದು ಕುದಿಸ್ಕೊಳ್ಳೋದು ಇದನ್ನು. ಹೊಲದಾಗ ಕೆಲಸಿದ್ದು ಅಂದ್ರೆ ಎಷ್ಟು ಲಗುನು ಎದ್ರೂ ದಗದಾಗಂಗಿಲ್ಲ ನೋಡ್ರಿ. ಅದ್ರೊಳಗೆ ಕರೆಂಟ್ ಒಂದು ಹೋಗ್ಯಾವ. ಮತ್ತು ನಮ್ಮ ದೇವಿ ಮತ್ತು ನಮ್ಮ ಇಟಲ್ ಅದಾರ, ಅವ್ರನ್ನ ಸ್ವಲ್ಪ ಹೆಲ್ಪ್ ಮಾಡಿದ್ರು ಪೈಪ್ ಹಾಕಕ್ಕೆ. ಒಬ್ಬರಿಗೆ ಅಂದ್ರೆ ಹಂಗಿಲ್ಲ. ನಮ್ಮ ಮನೆಯವರಲ್ಲಿ ನೀರು ಹಸಕ್ಕೆ ಹೋಗ್ಯಾರಲ್ಲ, ಅವ್ರು ನಾಷ್ಟ ತೊಗೊಂಬರ್ಲ ಅಂತಂದ್ರೆ ಇಲ್ಲ ಈ ಕಡೆ ಹೇಳ್ತೀನಿ ಅಂತಂದ್ರೆ ಅವ್ರನ್ನ ನಾಷ್ಟ ತೊಗೊಂಬ ಅಂದ್ರೆ ಪಲ್ಯ ಎಷ್ಟು ಮಾಡ್ತೇನೆ. ಚಪಾತಿನೂ ಏನು ಮಾಡಂಗಿಲ್ಲ, ರೊಟ್ಟಿನೂ ಏನು ಮಾಡಂಗಿಲ್ಲ. ರೊಟ್ಟಿ ಐತಿ ಭಾಳ ಅದಾವ. ನಾಳೆ ಮುಂಜಾನೆ ಎದ್ದುಕೊಳ್ಳೇನು ನೀರು ಹಸೋದೈತಿ. 1 ಗಂಟೆ 2 ಗಂಟೆವರೆಗೂ ನೀರು ಹಾಕೈತೆ ಬಹುಶಃ. ಇದನ್ನ ಬೆಲ್ಲ ಹಾಕ್ದಿಂದ ಭಾಳ ಇದನ್ನ ಅಂದ್ರೆ ಸ್ವಲ್ಪ ಕುದ್ದಿದ್ದಂದ್ರೆ ಭಾಳ ಕುದಿಸ್ಕೋಬಾರ್ದು. ಯಾಕಂದ್ರೆ ಏನಕ್ಕೈತೆ ಅಂದ್ರೆ ಇದು ಕಬ್ಬೆ ಹೇಳ್ದಂಗೆ ಆಕೈತಿ, ಬಿರುಸು ಆಕೈತಿ ಇದು.
ಈಗ ಹುಗ್ಗಿ ಕಲರ್ ಬಂತು ನೋಡ್ರಿ. ಕಟ್ ನೋಡ್ಬೇಕಾರೆ ಮತ್ತೆ ಹಾಕೋಬೋದು ನಾವು ಬೆಲ್ಲ ಹಾಕಿ. ಇದು ಶುಂಠಿ, ಏಲಕ್ಕಿ, ಲವಂಗ, ಅದರದ ಪೌಡರ್ ನೋಡ್ರಿ. ಜಾಕಾಯಿ ಐತಿ ಎಲ್ಲಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೇನೆ ನಾನು. ಹಿಂಗೆ ಘಮ ಘಮ ಪರಿಮಳ ಬರಾಕತ್ತೈತೆ. ಅದ್ರೊಳಗೆ ತುಪ್ಪ ಒಂದು ಹಾಕೇನಿಲ್ಲ, ತುಪ್ಪ ಇನ್ನೂ ಸ್ವಲ್ಪ ಹಾಕೋತೀನಿ. ಈಗ ಇದನ್ನ ಹಾಕೊಂಡ್ಬಿಡ್ತೇನೆ ನಾನು. ಗೋಡಂಬಿ, ಸೊಂಪು ಮತ್ತು ಗಸಗಸಿ, ಇವು ಏನಂತಾರ ತುಪ್ಪ ಹಾಕಿ ಹುರ್ಕೊಂಡೆಲ್ಲ. ತುಪ್ಪ ಹಾಕಿಲ್ಲ, ಅದಕ್ಕೆ ಅದು ಥಂಡಿಗೆಲ್ಲ ಗಟ್ಟಿಗೈತಿ ತುಪ್ಪ. ವಾವ್, ಹುಗ್ಗಿ ಅಂದ್ರೂ ಮಸ್ತದ ನೋಡ್ರಿ, ಗೋಧಿ ಹುಗ್ಗಿ. ಬೆಲ್ಲಕ್ಕೆ ಭಾಳ ಏನು ಕುದಿಸ್ಕೋಬಾರ್ದು, ಒಂದು ಕುದಿ ಆದ್ರೆ ಸಾಕು. ನಾನು ಇದ್ರೊಳಗೆ ದೇವ್ರ ನೈವೇದ್ಯಕ್ಕಂತ ತಗೋತೀನಿ. ಇನ್ನೂ ಪೂಜೆ ಮಾಡಿಲ್ಲ, ಈಗ ಪೂಜೆ ಮಾಡ್ಕೋತೀನಿ. ಪೂಜೆ ಮಾಡ್ಕೊಂಡು ಮಿಕ್ಸ್ ಆಯ್ತಲ್ಲ, ಕುದಿಯಾಕತ್ತೈತಲ್ಲ, ಹಾಗಾಗಿ ರೆಡಿ ಆಗಿರ್ತೈತಿ. ಇದು ರೆಡಿ ಆಗೈತಿ, ಆಗಿರ್ತೈತಲ್ಲ, ರೆಡಿ ಆಗೈತಿ. ನೀವು ಬೇಕಿದ್ರೆ ಈ ಟೈಮಲ್ಲ ಹಾಲು ಹಾಕ್ಕೋಬೋದು. ಹಾಲು ಹುಗ್ಗಿ ಮಾಡ್ತೇವಲ್ಲ, ಈ ಟೈಮೆಲ್ಲ ಕಾಸಿದ ಹಾಲು ಹಾಕ್ಕೋಬೋದು. ಆರ್ಬೇಕಿದ್ದು ದೇವ್ರ ನೈವೇದ್ಯಕ್ಕೆ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡ್ಬಿಡ್ತೇನೆ. ಮತ್ತು ಮ್ಯಾಗ ನಾವು ಹಾಕೋಬೇಕಂತೇನಿಲ್ಲ, ಈಗ ಹಾಕಿದ್ವಿ ಅಂದ್ರೆ ಮುಗೀತು. ಇದ್ರ ಜೊತೆ ಬದ್ನಿಕಾಯಿ ಪಲ್ಯ ಆಗ್ಬೇಕಿತ್ತ, ಬಟ್ ಬದ್ನಿಕಾಯಿ ಪಲ್ಯ ಇಲ್ಲ. ಪುರಿ ಸಣ್ಣ ಇಡ್ತೇನೆ ನಾನು. ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಕುದಿಸ್ಕೊತೇನೆ. ಹುಗ್ಗಿ ರೆಡಿ ಆಯ್ತು. ಇಷ್ಟ ಮುಚ್ಚಿಡ್ತೇನೆ. ನೀವು ಮಾಡಿರಲಿಲ್ಲ ಅಂದ್ರೆ ಒಂದ್ಸಲ ಮಾಡಿರಿ. ಬೋರ್ ಚಾಲು ಮಾಡಕ್ಕೆ ಬಂದಿದ್ದು ನೋಡ್ರಿ. ಇದು ಈ ಫೀಸ್ ಹೋಗಿತ್ತು, ಮತ್ತು ಫೀಸಿನ ತಂತಿ ತೆಗೆದು ಫೀಸ್ ಹಾಕಿ ಚಾಲು ಮಾಡಿದೆ. ಇವು ಕರೆಂಟ್ ಏನೇನಪ್ಪ ಗಾಳನ್ ಭಾಳ ಬಿಸಾಗತ್ತಲ್ಲ, ಅದಕ್ಕೈತಿ ಒಟ್ಟಿನಲ್ಲಿ ಕರೆಂಟ್ ನಿಂದಿರೋಲ್ಲ. ಬರೀ ಹೋಗೋದು ಬರೋದು ಮಾಡಕತ್ತಾವ. ಯಾರು ಒದರಿದ್ರು, ಯಾರೋ ಒದರ್ದಂಗಾತು. ಅಡುಗೆ ಮುಗಿಸಿ ಪೂಜೆ ಎಲ್ಲ ಮಾಡಿ ಊಟ ಮಾಡಾಕತ್ತಿದ್ನಿ. ಕರೆಂಟ್ ಹೋಗಿದ್ದು. ಮತ್ತು ಇಲ್ಲಿ ಬಂದೆ, ಇಲ್ಲಿ ಪೈಪ್ನ ಜೋಡಿಸಿದ್ವಿ, ಸ್ಪ್ರಿಂಕ್ಲರ್ದ ಜೋಡಿಸಿ ಊಟ ಮಾಡಾಕತ್ತಿದ್ದೆ ನೋಡ್ರಿ. ಕೆಲಸನೂ ಮುಗಿಯಂಗಿಲ್ಲಪ್ಪ, ನಾಳೆಗೂ ನೀರು ಹಾಸ್ಬೇಕು. ರಾತ್ರಿ ಹೊತ್ತಲ್ಲಿ ಹಿಂಗೆ ಹೊಕ್ಕಿರಲ್ಲ, ನಿಮ್ಗೆ ಹೆದರಿಕೆ ಆಗಂಗಿಲ್ಲ ಅಂತ ಕೇಳಿದ್ರಿ. ನಾನು ಹೇಳಿದ್ನಿ ಆ ವಿಡಿಯೋದೊಳಗೆ. ನಾನು ಭಾಳ ಅಂದ್ರೆ ಭಾಳ ಅನಿಸ್ತಿದ್ನಿ. ಬಟ್ ಜೀವನ ನಮ್ಗೆ ಕೆಲವೊಂದು ಜೀವನದಲ್ಲಿ ನಾವು ಕಲ್ತಿರೋಂಥ ಪಾಠ ನಮ್ಗೆ ಧೈರ್ಯನ ತಂದು ಕೊಡ್ತೈತಿ, ಬದುಕುವ ಛಲನ ಹುಟ್ಟಿಸ್ತೈತಿ. ನನಗೆ ಇನ್ಸ್ಪಿರೇಷನ್ ಯಾರು ಅಂತಂದ್ರೆ ನನ್ನ ಅವ್ವ ನೋಡ್ರಿ. ನಾವು ಸಣ್ಣವರಿದ್ದಾಗ ನಮ್ಮದು ಹೊಲ ಎಲ್ಲ 3 ಕಿಲೋಮೀಟ್ರ್ ಅಥವಾ 4 ಕಿಲೋಮೀಟ್ರ್ ಆಕೈತಿ. ಅದು ಮಧ್ಯೆ ದೊಡ್ಡ ಹಳ್ಳ ಬರ್ತೈತಿ. ಹಳ್ಳ ದಾಟ್ಕೊಂಡು ಹೋಗ್ಬೇಕು. ರಾತ್ರಿ ಹೊತ್ತಲ್ಲಿ ಮೊದಲು ನಮಗೆ ಕುರಿಗಳಿದ್ದು, ಹಿಂಗೇನಾದರೂ ಕಡ್ಲಿ ಮತ್ತು ಗೋಧಿ ಸೀಸನಲ್ಲಿ ನಾವು ನಡ್ಕೊತ ಹೋಗ್ಬೇಕು. ಮತ್ತು ಕುರಿ ಇದ್ದಾಗ ಬುತ್ತಿ ಐತಿ ಒಯ್ಬೇಕಿತ್ತು. ಒಂದು ಸಲ ಅವ್ವ ನಾನು ಇಬ್ಬರನ್ನ 4 ಕಿಲೋಮೀಟ್ರ್ ಹೇಳ್ರಿ, ಎಷ್ಟಂದ್ರೆ 10 ಗಂಟೆ ಆಗಿತ್ತು, ನಾವು 10:30 ಏನೋ ಆಗಿತ್ತು ಮನೆಯಾಗಿಂದ ಬಿಟ್ಟಾಗ. ನಾವು ಅಲ್ಲಿಗೆ ನಡ್ಕೊತ ಹೋಗ್ಬೇಕು. ಅವಾಗ ಇವ್ರು ಅಣ್ಣಾರು ಸ್ವಲ್ಪ ಅಷ್ಟೊಂದು ಮಾತು ಕೇಳ್ತಿರ್ಕಿಲ್ಲ, ಅವರು ಸ್ವಲ್ಪ ಓಡಾಡಿದ್ರಂತ ಹೇಳ್ತೇನೆ ನಾನು. ನನ್ನ ಕರ್ಕೊಂಡು ಅವ್ವ ಹೊಲಕ್ಕೆ ಹೋದಳು. ಹಂಗೆ ಸಿಕ್ಕಾಪಟ್ಟೆ ಹೆದರಿಕೆ ಅಂಜೋಳಲ್ಲ ನಾನು. ಅವ್ವನ ಕೈ ಹಿಡ್ಕೊಂಡವಳೆ. ನಾನು ಹೊಲ ಮುಟ್ಟುವರೆಗೂ ಕೈಯೇ ಬಿಡಲಿಲ್ಲ. ಹಿಡ್ಕೊಂಡು ರಾತ್ರಿ ಬುತ್ತಿ ಗಂಟು ತಲೆ ಮ್ಯಾಗ ಇಟ್ಕೊಂಡು
ಅವ್ವ ನನ್ನ ಕೈ ಹಿಡ್ಕೊಂಡ ಕರ್ಕೊಂಡು ಹೋದಳು. ತಾಯಿಗೆ ಒಬ್ಬಳ ಮಗಳು ಸಣ್ಣವಳು ಇರಲಿ ದೊಡ್ಡವಳು ಮಗ ಆಗಲಿ ಮಗಳಾಗಲಿ ಜೋಡಿದ್ರೆ ಒಂದು ಆನೆ ಬಲ ಬಂದಂಗೆ. ಹಾಗಾಗಿ ನನಗೆ ಆವಾಗ ಧೈರ್ಯ ಅಂತ ಅನ್ನಿಸ್ತಿರ್ಕಿಲ್ಲ. ಬಟ್ ಇವಾಗ ನಾನು ಅದನ್ನೆಲ್ಲ ನೆನ್ಪು ಮಾಡ್ಕೊಂಡಾಗ ಏನಂತಂದ್ರೆ ಅವರ ನಮಗೋಸ್ಕರ ಬದುಕಿರೋ ಜೀವನ ನಮ್ಮನ್ನು ಸ್ಟ್ರಾಂಗಾಗಿ ಮಾಡಿರೋ ಅಂಥದ್ದು ನನ್ನ ಕಣ್ಣು ಮುಂದೆ ಬಂದಾಗ ರಾತ್ರಿ ಆಗಲಿ ಹಗಲೇ ಆಗಲಿ ಹೆದರಿಕೆ ಅಂತ ಅನ್ಸಂಗಿಲ್ಲ. ಕೆಲವ್ರು ಹೇಳ್ತೀರಿ ನೀವು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಅಂತೇಳಿ, ಬಟ್ ನನಗೆ ನನ್ನ ತಾಯಿ ಇನ್ಸ್ಪಿರೇಷನ್ ನೋಡಿರಿ.